ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಫೇಸ್ಬುಕ್ ಅಕೌಂಟ್ ಅನ್ನೋದು ಮತ್ತೆ ಲಾಕ್ ಆಗಿದೆ. ನನ್ನ ಅಕೌಂಟು ನೋಡ್ಬೋದು, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಲಾಕ್ಡ್ ಅಂತ ಬರ್ತಾ ಇದೆ. ಫೇಸ್ಬುಕ್ ಅಕೌಂಟ್ ಅನ್ನೋದು ಇದು ನನ್ನ ಒಂದು ಟೆಂಪರರಿ ಅಕೌಂಟ್ ಸ್ನೇಹಿತರೆ. ನನ್ನ ಒಂದು ಪರ್ಮನೆಂಟ್ ಅಕೌಂಟ್ ಅಲ್ಲ, ನನ್ನ 2 ಅಕೌಂಟ್ ಇದೆ. ನಾನು ಟೆಂಪರರಿ ಅಕೌಂಟಿಂದ ವಿಡಿಯೋನೆಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. ಟೆಂಪರರಿ ಅಕೌಂಟ್ನಲ್ಲಿ ಏನಾದರೂ ಆ ಫೇಸ್ಬುಕ್ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಈ ಒಂದು ಅಕೌಂಟಿಂದ ಮಾಡ್ತೀನಿ. ಇದೇ ಅಕೌಂಟ್ ಈಗ ಲಾಕ್ ಆಗಿದೆ ಸ್ನೇಹಿತರೆ. ಇದನ್ನ ಅನ್ಲಾಕ್ ಮಾಡೋದು ಹೇಗೆ ಅಂತ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಇಲ್ಲಿ ಲಾಕ್ ಆಗಬೇಕಾದ್ರೆ ಹಲವಾರು ರೀಸನ್ಗಳಿಗೆ ಲಾಕ್ ಆಗುತ್ತೆ ಸ್ನೇಹಿತರೆ. ನಾವು ಬೇರೆ ಬೇರೆ ಡಿವೈಸ್ಗಳಲ್ಲಿ ಅಥವಾ ಬೇರೆ ಬೇರೆ ಬ್ರೌಸರ್ಗಳಲ್ಲಿ ಅದನ್ನ ಪದೇ ಪದೇ ಲಾಗಿನ್ ಮಾಡೋದು, ಲಾಗೌಟ್ ಮಾಡೋದು, ಅಥವಾ ಬೇರೆ ಫೋನಲ್ಲಿ ಮತ್ತೆ ಲಾಗಿನ್ ಮಾಡಿದ್ವಿ, ಮತ್ತೆ ಇದೇ ಫೋನಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ ಲಾಗಿನ್ ಮಾಡಿದ್ವಿ, ಮತ್ತೆ ಫೇಸ್ಬುಕ್ ಆ್ಯಪ್ನಲ್ಲಿ ಲಾಗಿನ್ ಮಾಡಿದ್ವಿ. ಈ ರೀತಿ ಹಲವಾರು ಕಡೆಗಳಲ್ಲಿ ನಾವು ಲಾಗಿನ್ ಮಾಡೋದು, ಲಾಗೌಟ್ ಮಾಡೋದು. ಏನಾದರೂ ಅದಕ್ಕೆ ಸಸ್ಪಿಷಿಯಸ್ ಆಕ್ಟಿವಿಟಿ ಕಂಡು ಬಂದರೆ ಅದು ಅಕೌಂಟನ್ನು ಲಾಕ್ ಮಾಡುತ್ತೆ. ಮತ್ತೇನಾದರೂ ಹಾರ್ಮ್ಫುಲ್ ವಿಡಿಯೋಸ್ಗಳನ್ನ ಪದೇ ಪದೇ ಶೇರ್ ಮಾಡೋದು, ಇನ್ಯಾವುದೇ ರೀತಿಯಲ್ಲಿ ನಾವು ಅಕೌಂಟನ್ನು ಮಿಸ್ಯೂಸ್ ಮಾಡ್ತಾ ಇದೀವಿ ಅಂತ ಅದಕ್ಕೆ ಡೌಟ್ ಬಂದರೆ ಮಾತ್ರ ಅದು ಅಕೌಂಟನ್ನು ಲಾಕ್ ಮಾಡುತ್ತೆ ಫೇಸ್ಬುಕ್. ಸುಮ್ಮನೆ ಯಾವುದೇ ಅಕೌಂಟನ್ನು ಅದು ಲಾಕ್ ಮಾಡೋದಿಲ್ಲ ಸ್ನೇಹಿತರೆ. ಅದೇ ರೀತಿ ಈ ಅಕೌಂಟ್ ಕೂಡ ನಾನು ಹಲವಾರು ಕಡೆಗಳಲ್ಲಿ ಲಾಗಿನ್ ಮಾಡಿದ್ದೆ, ಅದಕ್ಕಾಗಿ ಬಹುಶಃ ಲಾಕ್ ಆದರೂ ಆಗಿರಬಹುದು. ಇಲ್ಲಿ ಇನ್ನೊಂದೇನು ಅಂದರೆ, ಕೆಲವು ಅಕೌಂಟ್ಗಳು ಲಾಕ್ ಆದರೆ ಕೇವಲ OTP ಮೂಲಕ ಅನ್ಲಾಕ್ ಆಗುತ್ತೆ ಸ್ನೇಹಿತರೆ. ಕೆಲವು ಕೇವಲ ಒಂದು OTPನೂ ಇಲ್ಲದೆ ಇದ್ದರೂ ಕೂಡ ನಾವು ಕೇವಲ ನಮ್ಮ ಒಂದು ಇನ್ಫಾರ್ಮೇಷನ್ ರಿವ್ಯೂ ಮಾಡಿಬಿಟ್ಟು ನಾವು ಅನ್ಲಾಕ್ ಮಾಡ್ಕೋಬಹುದು. ಹಾಗೆ ಕೆಲವು ಅಕೌಂಟ್ಗಳು ಲಾಕ್ ಆಗಿರುತ್ತೆ, ಅವು ಮರಳಿ ಅನ್ಲಾಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಫೇಸ್ಬುಕ್ಗೆ ಮೇಲ್ ಮಾಡಬೇಕು, ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು, ಮತ್ತು ಕನ್ಫರ್ಮ್ ಯುವರ್ ಐಡೆಂಟಿಟಿ ಅಂತ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲೆಲ್ಲ ತುಂಬಾ ತೊಂದರೆ ಆಗುತ್ತೆ. ಈ ಅಕೌಂಟ್ ಯಾವ ರೀತಿ ಲಾಕ್ ಆಗಿದೆ ಅಂತ ನಾವು ಇವತ್ತು ನೋಡೋಣ. ಅನ್ಲಾಕ್ ಮಾಡೋದಕ್ಕೆ ಟ್ರೈ ಮಾಡೋಣ, ಆಗುತ್ತಾ ಅಥವಾ ಇಲ್ವೋ ಅಂತ. ಇಲ್ಲಿ ಮೊದಲು ಈ ರೀತಿ ಬಂದರೆ ನೀವು ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಡೇಟ್ ಕೂಡ ಬರ್ತಾ ಇದೆ ಸ್ನೇಹಿತರೆ, 29/2024 ಅಂತ, ಸೆಪ್ಟೆಂಬರ್ 29 ಅಂತ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ, ಅಕೌಂಟ್ ಹ್ಯಾಸ್ ಬಿನ್ ಲಾಕ್ಡ್ ಅಂತ ಬರ್ತಾ ಇದೆ. ಡೇಟ್ ಕೂಡ ಬರ್ತಾ ಇದೆ ಸ್ನೇಹಿತರೆ. ನಾನು ಸದ್ಯಕ್ಕೆ ಏನು ಮಾಡ್ತೀನಿ, ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ ನೆಕ್ಸ್ಟ್ ಸ್ಟೆಪ್ಸ್ ಟು ಅನ್ಲಾಕ್ ಯುವರ್ ಅಕೌಂಟ್ ಅಂತ ಬರ್ತಾ ಇದೆ. ಸೆಕ್ಯೂರ್ ಯುವರ್ ಲಾಗಿನ್ ಡೀಟೇಲ್ಸ್ ಅಂದರೆ ಕೇವಲ ಜಾಸ್ತಿ ಏನು ಕನ್ಫರ್ಮ್ ಐಡೆಂಟಿಟಿ ಎಲ್ಲ ಕೇಳ್ತಾ ಇಲ್ಲ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಕೇವಲ ಅಕೌಂಟನ್ನು ಸೆಕ್ಯೂರ್ ಮಾಡಿ ಅಂತ ಹೇಳ್ತಾ ಇದೆ ಅಷ್ಟೇ. ನಂತರದಲ್ಲಿ ಸೆಕ್ಯೂರ್ ಯುವರ್ ಲಾಗಿನ್ ಡೀಟೇಲ್ಸ್ ಅಂತ ಹೇಳ್ತಾ ಇದೆ, ಫೋನ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮುಂದಿನ ಒಂದು ಪ್ರೊಸೆಸ್ ಏನಿದೆ ಅಂತ ನೋಡೋಣ. ನೋಡಿ, ಈ ರೀತಿ ಯುವರ್ ಲಾಗಿನ್ ಡೀಟೇಲ್ಸ್ ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಫೋನ್ ನಂಬರ್ ತೋರಿಸ್ತಾ ಇದೆ. ಇದನ್ನು ನಾವು ಕನ್ಫರ್ಮ್ ಮಾಡೋಣ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಮಾಡಿದ ತಕ್ಷಣದಲ್ಲಿ ಯು ಹ್ಯಾವ್ ಅನ್ಲಾಕ್ಡ್ ಯುವರ್ ಫೇಸ್ಬುಕ್ ಅಕೌಂಟ್ ಅಂತ ಬಂತು. ಅಂದರೆ ನಮ್ಮ ಅಕೌಂಟಿಗೆ ಸದ್ಯಕ್ಕೆ ಅನ್ಲಾಕ್ ಆಗಿದೆ. ಈ ರೀತಿ ನಾವು ಕೇವಲ 2 ಸ್ಟೆಪ್ಪಲ್ಲಿ ನಮ್ಮ ಅಕೌಂಟ್ ಅನ್ನೋದು ಅನ್ಲಾಕ್ ಆಯಿತು. ಆದರೆ ಹಲವಾರು ಕಡೆಗಳಲ್ಲಿ ಬೇರೆ ಬೇರೆ ಒಂದು ರೀತಿಯಲ್ಲಿ ಲಾಕ್ ಆಗಿರುತ್ತೆ ಸ್ನೇಹಿತರೆ. ಆವಾಗ ಅದು ಅನ್ಲಾಕ್ ಆಗೋದಕ್ಕೆ ತುಂಬಾ ತೊಂದರೆ ಮಾಡುತ್ತೆ. ಇಲ್ಲಿ ಕೆಳಗಡೆ ಇರುವಂಥ ಬ್ಯಾಕ್ ಟು ಫೇಸ್ಬುಕ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಮರಳಿ ಫೇಸ್ಬುಕ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಮರಳಿ ಓಪನ್ ಆಗುತ್ತಾ ಇಲ್ವ ಅಂತ ನೋಡ್ಬೋದು. ಇಲ್ಲಿ ಫೇಸ್ಬುಕ್ ಅನ್ನೋದು ಮರಳಿ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ OTPನೂ ಕೂಡ ಕೇಳಿಲ್ಲ, ಅಥವಾ ಇಮೇಲ್ ID ಅಥವಾ ಪಾಸ್ವರ್ಡು ಏನೂ ಕೂಡ ಕೇಳಿಲ್ಲ ಸ್ನೇಹಿತರೆ. ನೇರವಾಗಿ ಅಕೌಂಟ್ ಅನ್ನೋದು ಲಾಗಿನ್ ಡೀಟೇಲ್ಸ್ ಆಲ್ರೆಡಿ ಸೇವ್ ಇದೆ ಫೋನಲ್ಲಿ, ನೇರವಾಗಿ ಓಪನ್ ಆಯಿತು. ನಿಮಗೆ ಕೆಲವು ಬಾರಿ ಪಾಸ್ವರ್ಡನ್ನು ಕೂಡ ಕೇಳ್ಬೋದು, OTPನೂ ಕೇಳ್ಬೋದು. ಅಂತಂದು ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ನಿಮಗೆ ಯಾವುದೇ ರೀತಿಯಲ್ಲಿ ಅನ್ಲಾಕ್ ಆಗದೆ ಹೋದರೆ ನೀವು ಫೇಸ್ಬುಕ್ಗೆ ಇಮೇಲ್ ಮಾಡಬೇಕಾಗುತ್ತೆ. ಅದರ ಬಗ್ಗೆ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ನಮ್ಮ ಚಾನಲ್ನಲ್ಲಿ ನೀವು ವಿಸಿಟ್ ಮಾಡಿ ನೋಡ್ಬೋದು. ಇದ್ರ ಕೆಳಗಡೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ವಿಡಿಯೋ ಹಾಕಿರ್ತೀನಿ, ನೋಡಿ, ವಾಚ್ ಮಾಡಿ. ನೋಡಿ, ಅನ್ಲಾಕ್ ಆಗಿದೆ ಅಂದರೆ ಲಾಕ್ ಆಗಿದೆ ಅಂದರೆ ಅನ್ಲಾಕ್ ಮಾಡೋದಕ್ಕೆ ಟ್ರೈ ಮಾಡಬಹುದು. ಕೆಳಗಡೆ 3-4 ವಿಡಿಯೋಗಳಿದೆ ಸ್ನೇಹಿತರೆ, ಇದ್ರ ಬಗ್ಗೆನೇ 3-4 ವಿಡಿಯೋಗಳಿದೆ. ನೀವು ಒಂದ್ಸಾರಿ ನೋಡಿ ಟ್ರೈ ಮಾಡಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.